2022 ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ 15 ಮಾರ್ಕ್ಸ್ಗೆ ಕ್ವಶನ್ ಕೇಳಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಿಸ್ಟರ್ ಜಿ ಸಾಗರ್ ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೆಟ್ ಪ್ರಾಫಿಟ್ ಇದೆ 5,13,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಾಗ ಮೊದಲಿಗೆ ನಾವು ನೆಟ್ ಪ್ರಾಫಿಟನ್ನು ತಗೋತೀವಿ. ಇದರಲ್ಲಿ ಡಿಸಲೌಡ್ ಎಕ್ಸ್ಪೆನ್ಸಸ್ ಏನಿದೆ ಇಲ್ಲಿ ಆ್ಯಡ್ ಮಾಡ್ತೀವಿ. ಅಂದರೆ ಬಿಸ್ನೆಸ್ಗೆ ಸಂಬಂಧ ಇಲ್ಲಾರದ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಅದನ್ನು ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇರ್ಬೋದು ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಇರ್ಬೋದು. ಸೊ ಅವೆಲ್ಲ ಡಿಸಲೌಡ್ ಎಕ್ಸ್ಪೆನ್ಸಸ್ ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಆಮೇಲೆ ಬೇರೆ ಇನ್ಕಮ್, ಬಿಸ್ನೆಸ್ ಬಿಟ್ಟು ಬೇರೆ ಇನ್ಕಮ್ ಇತ್ತಂದರೆ ಅದನ್ನು ಲೆಸ್ ಮಾಡ್ತೀವಿ. ಹಾಗಾಗಿ ನಮ್ಮದು ನೆಟ್ ಪ್ರಾಫಿಟ್ ಏನಿದೆ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಲ್ಲಿ ಆ್ಯಡ್ ಮಾಡಿದಾಗ ನಮ್ಮದು ನೆಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಅದರ್ ಇನ್ಕಮ್, ಬಿಸ್ನೆಸ್ ಬಿಟ್ಟು ಬೇರೆ ಇನ್ಕಮ್ ಇದ್ದರೆ ಅಥವಾ ಎಕ್ಸೆಂಪ್ಟೆಡ್ ಇನ್ಕಮ್ ಇದ್ದರೆ ಅದನ್ನು ಲೆಸ್ ಮಾಡ್ತೀವಿ. ಹಾಗಾಗಿ ನಮ್ಮ ನೆಟ್ ಪ್ರಾಫಿಟ್ ಮತ್ತೆ ಕಡಿಮೆ ಆಗುತ್ತೆ. ಸೊ ಟೋಟಲ್ ನೆಟ್ ಫಿಗರ್ ಏನು ಬರುತ್ತೆ, ಇದು ಬಿಸ್ನೆಸ್ ಇನ್ಕಮ್. ಇಲ್ಲಿ ಫಸ್ಟಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಏನು ಕೊಟ್ಟಿದ್ದಾರೆ, ಸ್ಯಾಲ್ರಿ ಕೊಟ್ಟಿದ್ದಾರೆ, ಇದು ಅಲೋವಬಲ್ ಇದೆ. ದೆನ್ ರೆಂಟ್ ಕೊಟ್ಟಿದ್ದಾರೆ, ಜನರಲ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸಿಂಗ್, ಬ್ಯಾಡ್ ಡೆಟ್ಸ್, ರಿಟರ್ನ್ ಆಫ್, ದೆನ್ ಪ್ರಾವಿಷನ್ ಫಾರ್ ಡಾಟ್ಫುಲ್ ಡೆಟ್ಸ್. ಇಲ್ಲಿ PDD ಅಂದರೆ ಪ್ರಾವಿಷನ್ ಫಾರ್ ಡಾಟ್ಫುಲ್ ಡೆಟ್ಸ್. ಇದು ಡಿಸಲವ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಆ್ಯಡ್ ಮಾಡಬೇಕು. ಇದು ಆ್ಯಕ್ಚುಯಲ್ ಎಕ್ಸ್ಪೆನ್ಸಸ್ ಇರೋದಿಲ್ಲ, ಪ್ರಾವಿಷನ್ ಮಾಡಿರ್ತೀವಿ. ಅಂದರೆ ಮುಂದೆ ಲಾಸ್ ಆಗ್ಬೋದು ಅಂಥೇಳಿ ಇದನ್ನು ಪ್ರಾವಿಷನ್ ಮಾಡ್ತೀವಿ. ಹಾಗಾಗಿ ಇದು ಡಿಸಲವ್ ಆಗಿದೆ. ದೆನ್ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ದೆನ್ ಫರ್ನಿಚರ್ ಪರ್ಚೇಸ್ಡ್, ಇದು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದು ಅಸೆಟ್ ಪರ್ಚೇಸ್ ಮಾಡೋದ್ರಿಂದ ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀವಿ. ದಿಸ್ ಈಸ್ ಅನ್ ಅಸೆಟ್, ಇದು ಕೂಡ ಡಿಸಲವ್ ಆಗುತ್ತೆ. ದೆನ್ ಇದು ಡೊನೇಷನ್, ಇದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಲ್ಲ. ಇದು ಡೊನೇಷನ್ ನಾವು ಚಾಪ್ಟರ್ 6ಅಲ್ಲಿ ಡಿಡಕ್ಷನ್ಸ್ ತೊಗೋಬೋದು. ಸೊ ಹಾಗಾಗಿ ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀವಿ. ವೆಲ್ತ್ ಟ್ಯಾಕ್ಸ್ ಏನಿದೆ ಇದು ಪರ್ಸ್ನಲ್ ಎಕ್ಸ್ಪೆನ್ಸಸ್, ಸೊ ಇದನ್ನು ಆ್ಯಡ್ ಮಾಡ್ತೀವಿ. ದೆನ್ ಡೆಪ್ರಿಸಿಯೇಷನ್ ಇಲ್ಲಿ ಆ್ಯಸ್ ಪರ್ ರೂಲ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಡೆಬಿಟ್ ಹಾಕಿದ್ದಾರೆ ಇದನ್ನು ಆ್ಯಡ್ ಮಾಡಿ ಆ್ಯಸ್ ಪರ್ ರೂಲ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಡಿಡಕ್ಟ್ ಮಾಡ್ತೀವಿ. ದೆನ್ ಇಲ್ಲಿ ಇನ್ಕಮ್ ಸೈಡ್, ಕ್ರೆಡಿಟ್ ಸೈಡ್ ಏನಿದೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ದೆನ್ ಕಮಿಷನ್ 50,000, ಇಂಟ್ರೆಸ್ಟ್ ಆನ್ POSP, ಇದು ಪೋಸ್ಟ್ ಆಫೀಸ್ SB ಅಕೌಂಟ್, ಇದು ಎಕ್ಸೆಂಪ್ಟೆಡ್ ಇರೋದ್ರಿಂದ ಇದನ್ನು ಇಲ್ಲಿ ಲೆಸ್ ಮಾಡ್ತೀವಿ ನಾವು. ಇನ್ ಅಗ್ರಿಕಲ್ಚರ್ ಇನ್ಕಮ್, ಇದು ಕೂಡ ಎಕ್ಸೆಂಪ್ಟ್ ಇದೆ. ಸೊ ಹಾಗಾಗಿ ಇದನ್ನು ಕೂಡ ಲೆಸ್ ಮಾಡ್ತೀವಿ. ದೆನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಅಲೌಡ್, ಇಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂದರೆ ಮೊದಲಿಗೆ ನಾವು ಬ್ಯಾಡ್ ಡೆಟ್ಸನ್ನು ಇದ್ದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಹಾಕಿರ್ತೀವಿ ಲಾಸ್ ಅಂತೇಳಿ. ಸೊ ಅದನ್ನು ಅಲ್ಲಿ ಮತ್ತೆ ರಿಕವರ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇದು ಇನ್ಕಮ್ ಅಂತ ಆಗುತ್ತೆ. ಬಟ್ ಪ್ರೀವಿಯಸ್ಲಿ ಅಲೌಡ್ ಅಂದರೆ ಮೊದಲಿಗೆ ಬ್ಯಾಡ್ ಡೆಟ್ಸ್ ಯಾವಾಗ ನಾವು ಕ್ಲೈಮ್ ಮಾಡಿದ್ವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ, ಅವಾಗಲ್ಲಿ ಡಿಡಕ್ಟ್ ಮಾಡಿದ್ವಿ. ಸೊ ಈಗ ಅದನ್ನು ರಿಕವರ್ ಮಾಡ್ತಾ ಇದ್ದೀವಿ ಅಂದರೆ ಇದು ಇನ್ಕಮ್ ಅಂತ ಆಗುತ್ತೆ. ಸೊ ಹಾಗಾಗಿ ಇದು ಫುಲ್ ಟ್ಯಾಕ್ಸಬಲ್ ಅಮೌಂಟು. ದೆನ್ ಅದರ್ ಇನ್ಫಾರ್ಮೇಷನ್ ನೋಡೋಣ. ಹಾಫ್ ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪ್ರೈವೇಟ್ ಯೂಸ್, ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 20,000. ಸೊ ಇದರಲ್ಲಿ ಹಾಫ್ ಏನಿದೆ ಇದು ಪ್ರೈವೇಟ್ ಯೂಸ್ ಇದೆ, ಅಂದರೆ ಪರ್ಸನಲ್ ಎಕ್ಸ್ಪೆನ್ಸ್ ಇರೋದ್ರಿಂದ. ಸೊ ಇಲ್ಲಿ 50%, ಹಾಫ್ ಅಷ್ಟೇ ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ದೆನ್ ಡೆಪ್ರಿಸಿಯೇಷನ್, ಇದನ್ನು ಕೂಡ ಇಲ್ಲಿ ಆ್ಯಸ್ ಪರ್ ರೂಲ್ಸ್ ಕೊಟ್ಟಿದ್ದಾರೆ, ಇದನ್ನು ಡಿಡಕ್ಟ್ ಮಾಡ್ತೀವಿ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 5,000 rupees ಬೀಯಿಂಗ್ ಪೇ ಟು ಡಾಟರ್ಸ್ ಕಾಲೇಜ್ ಫೀ, ಇದು ಪರ್ಸನಲ್ ಇರೋದ್ರಿಂದ ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ 5,000 rupees ಮಾತ್ರ ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಈಗ ಸೊಲ್ಯೂಷನ್ ನೋಡೋಣ. ಮಿಸ್ಟರ್ ಸಾಗರ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಮೊದಲಿಗೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಏನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡ 5,13,000. ಸೊ ಇದರಲ್ಲಿ ಡಿಸಲೌಡ್ ಎಕ್ಸ್ಪೆನ್ಸಸ್ ಏನಿದೆ ಅಥವಾ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಏನಿದೆ ಇದನ್ನು ಇಲ್ಲಿ ಎಲ್ಲ ಆ್ಯಡ್ ಮಾಡ್ತೀವಿ. ಇಲ್ಲಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 12,000. ಕಾರ್ ಎಕ್ಸ್ಪೆನ್ಸ್ ಕೂಡ ಇಲ್ಲಿ ಪರ್ಸ್ನಲ್ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡಬೇಕು. ಕಾರ್ ಎಕ್ಸ್ಪೆನ್ಸಸ್ ಹಾಫ್ ಅಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಕಾರ್ ಎಕ್ಸ್ಪೆನ್ಸ್ 20,000, ಅದರದ್ದು ಹಾಫ್ ನಾವು ಇದನ್ನು ಆ್ಯಡ್ ಮಾಡ್ತೀವಿ 10,000. ಇನ್ ಫರ್ನಿಚರ್ ಪರ್ಚೇಸ್ಡ್, ಇದು ಅಸೆಟ್ ಇರೋದ್ರಿಂದ ಇದು ಕೂಡ ಆ್ಯಡ್ ಮಾಡ್ತೀವಿ. ದೆನ್ ಡೊನೇಷನ್ 10,000. ದೆನ್ ವೆಲ್ತ್ ಟ್ಯಾಕ್ಸ್ 5,000 rupees. ಡೆಪ್ರಿಸಿಯೇಷನ್ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 60,000 rupees ಕೊಟ್ಟಿದ್ದಾರೆ, ಇದನ್ನು ಮೊದಲಿಗೆ ಆ್ಯಡ್ ಮಾಡ್ತೀವಿ.
ದೆನ್ ಆ್ಯಸ್ ಪರ್ ರೂಲ್ಸ್ ಏನಿದೆ ಅದನ್ನು ಡಿಡಕ್ಟ್ ಮಾಡ್ತೀವಿ. ಇಲ್ಲಿ ಜನರಲ್ ಎಕ್ಸ್ಪೆನ್ಸಸಲ್ಲಿ 5000 ರುಪೀಸ್ ಏನಿದೆ ಇಟ್ ಈಸ್ ರಿಲೇಟೆಡ್ ಟು ಡಾಟರ್ಸ್ ಕಾಲೇಜ್ ಫೀ. ಇದು ಪರ್ಸ್ನಲ್ ಇರೋದರಿಂದ ಇದನ್ನು ಆ್ಯಡ್ ಮಾಡ್ತೀವಿ. ಇಲ್ಲಿ ನಾವು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಂತ ಬರೀಬೋದು ಅಥವಾ ಡಾಟರ್ಸ್ ಫೀಸ್ ಅಂತ ಕೂಡ ಇಲ್ಲಿ ಬರೀಬೋದು. ಸೊ ಇದನ್ನು ಟೋಟಲ್ ಮಾಡಿದಾಗ 1,32,000 ರುಪೀಸ್ ಬರುತ್ತೆ. ಇದನ್ನು ನೆಟ್ ಪ್ರಾಫಿಟ್ದಲ್ಲಿ ಆ್ಯಡ್ ಮಾಡಿದ್ವಿ ಅಂದರೆ ನಮಗೆ 6,45,000 ಬಂತು. ನಮ್ಮದೀಗ ನೆಟ್ ಪ್ರಾಫಿಟ್ ಜಾಸ್ತಿ ಆಯಿತು. ಈಗ ಯಾವ್ಯಾವ ಎಕ್ಸ್ಪೆನ್ಸಸ್ ಅಲೋಬಲ್ ಎಲ್ಲ ಆ್ಯಡ್ ಮಾಡಿದ ಮೇಲೆ ನೆಟ್ ಪ್ರಾಫಿಟ್ ಜಾಸ್ತಿ ಆಯಿತು. ಇದರಲ್ಲಿ ಬೇರೆ ಹೆಡ್ಡಲ್ಲಿ ಬರೋ ಇನ್ಕಮ್ ಮತ್ತು ಎಕ್ಸಮ್ಟೆಡ್ ಇನ್ಕಮ್ ಏನಿದೆ ಇದನ್ನು ಡಿಡಕ್ಟ್ ಮಾಡ್ತೀವಿ. ಮೊದಲಿಗೆ ಇಂಟ್ರೆಸ್ಟ್ ಆನ್ SB ಅಕೌಂಟ್ ಇದು ಎಕ್ಸಮ್ಟ್ ಆಗಿದೆ. ಇದನ್ನು ಹಾಗಾಗಿ ಲೆಸ್ ಮಾಡ್ತೀವಿ 20,000. ದೆನ್ ಅಗ್ರಿಕಲ್ಚರ್ ಇನ್ಕಮ್ 1 lakh ಇದೆ. ಅಗ್ರಿಕಲ್ಚರ್ ಇನ್ಕಮ್ ಕೂಡ ಎಕ್ಸಮ್ಟ್ ಇರೋದ್ರಿಂದ ಇದನ್ನು ಡಿಡಕ್ಟ್ ಮಾಡ್ತೀವಿ. ದೆನ್ ಡೆಪ್ರಿಸಿಯೇಷನ್ ಆ್ಯಸ್ ಪರ್ ರೂಲ್ಸ್ ಇಲ್ಲಿ ಕೊಟ್ಟಿದ್ದಾರೆ 85,000 ರುಪೀಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಕೊಟ್ಟಿದ್ರು ಮೊದಲಿಗೆ ಆ್ಯಡ್ ಮಾಡ್ತೀವಿ. ಆ್ಯಸ್ ಪರ್ ರೂಲ್ಸ್ ಏನಿದೆ ಇದನ್ನು ಡಿಡಕ್ಟ್ ಮಾಡ್ತೀವಿ 85,000. ಇದನ್ನು ಟೋಟಲ್ ಮಾಡಿದಾಗ 2,05,000 ಬಂತು. ಇದನ್ನು 6,05,000ಅಲ್ಲಿ ನಾವು ಡಿಡಕ್ಟ್ ಮಾಡಿದ್ವಿ ಅಂದರೆ 4,40,000. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್. ಇಲ್ಲಿ ನೀವು ನೋಡ್ಬೋದು ಮೊದಲಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಮೇಲ್ಗಡೆ ಇಟ್ಕೊಂಡು ಇದರಲ್ಲಿ ಎಕ್ಸ್ಪೆನ್ಸಸ್ ಡಿಸಲವ್ ಏನಾಗಿದೆ ಅಂದರೆ ಬಿಸ್ನೆಸ್ ಬಿಟ್ಟು ಬೇರೆ ಎಕ್ಸ್ಪೆನ್ಸಸ್ ಏನಿದೆ ಅವನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ವಿ. ಅಂದರೆ ನಮ್ಮದು ಪ್ರಾಫಿಟ್ ಇನ್ಕ್ರೀಸ್ ಆಯಿತು. ಇಲ್ಲಿ ಇದರಲ್ಲಿ ಬೇರೆ ಇನ್ಕಮ್ ಏನಿದೆ ಬೇರೆ ಹೆಡ್ಡಲ್ಲಿ ಬರೋ ಇನ್ಕಮ್ ಅಥವಾ ಎಕ್ಸೆಪ್ಟೆಡ್ ಇನ್ಕಮ್ ಏನಿದೆ ಇದನ್ನು ಲೆಸ್ ಮಾಡಿದ್ವಿ. ಮತ್ತು ಡೆಪ್ರಿಸಿಯೇಷನ್ ಏನಿದೆ ಆ್ಯಸ್ ಪರ್ ರೂಲ್ಸ್ ಏನಿದೆ ಇದನ್ನು ನಾವು ಡಿಡಕ್ಟ್ ಮಾಡಿದ್ವಿ. ಸೊ ಹಾಗೆ ನಮ್ಮದು ಆ್ಯಕ್ಚುಯಲ್ ಇನ್ಕಮ್ ಏನಿದೆ ಫ್ರಮ್ ಬಿಸ್ನೆಸ್ ಅದು ಇಲ್ಲಿ 4,40,000 ರುಪೀಸ್ ಬಂತು. ಇದ್ರ ಜೊತೆಗೆ ಕೆಲವೊಂದು ನೋಟ್ಸ್ ಕೂಡ ನೀವು ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ಇಂಟ್ರೆಸ್ಟ್ ಆನ್ ಪೋಸ್ಟಲ್ SB ಅಕೌಂಟ್ ಈಸ್ ಎಕ್ಸೆಮ್ಟ್, ಅಗ್ರಿಕಲ್ಚರ್ ಇನ್ಕಮ್ ಈಸ್ ಎಕ್ಸೆಮ್ಟ್, ದೆನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆರ್ ಫುಲ್ಲಿ ಟ್ಯಾಕ್ಸೇಬಲ್. ಯಾಕೆ ಟ್ಯಾಕ್ಸೇಬಲ್ ಆಗುತ್ತೆ ಅಂದರೆ ಮೊದಲು ಇದನ್ನು ಡಿಡಕ್ಟ್ ಮಾಡಿದ್ವಿ ನಾವು ಇನ್ನು ಅರ್ಲಿಯರ್ ಇಯರ್ಸ್. ಹಾಗಾಗಿ ಈಗ ಈ ವರ್ಷ ಇದೇನು ರಿಕವರ್ ಆಗಿದೆ ಇದನ್ನು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಹಾಫ್ ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಅಲೌಡ್ ಆ್ಯಸ್ ದೇ ಪರ್ಟೈನ್ ಟು ಪ್ರೈವೇಟ್ ಯೂಸ್. ಸೊ ಪರ್ಸ್ನಲ್ ಯೂಸ್ ಇರೋದ್ರಿಂದ 50% ಕಾರ್ ಎಕ್ಸ್ಪೆನ್ಸ್ ಏನಿದೆ ಅದನ್ನು ಕೂಡ ಅಲೋಬಲ್ ಆಗಲಿಲ್ಲ. ಸೊ ಆ್ಯಡ್ ಮಾಡ್ತೀವಿ. ಇಟ್ ಈಸ್ ಅಸ್ಯೂಮ್ ದ್ಯಾಟ್ ಡೆಪ್ರಿಸಿಯೇಷನ್ ಇನ್ಕ್ಲೂಡ್ಸ್ ಓನ್ಲಿ ಪೋರ್ಷನ್ ಅಪ್ಲಿಕೇಬಲ್ ಟು ಬಿಸ್ನೆಸ್. ಡೆಪ್ರಿಸಿಯೇಷನ್ ಏನು ಕೊಟ್ಟಿದ್ದಾರೆ ಅದು ಓನ್ಲಿ ಬಿಸ್ನೆಸ್ ರಿಲೇಟೆಡ್ ಇದೆ ಅಂತ ನಾವು ಇಲ್ಲಿ ಅಸ್ಯೂಮ್ ಮಾಡ್ಕೋತೀವಿ.